ನೀರು ಪೂರೈಸುವಂತೆ ಪಿಜಿಪಾಳ್ಯ ಗ್ರಾಮದ ಮಹಿಳೆಯರ ಒತ್ತಾಯ. ಹನೂರು ತಾಲೂಕಿನ ಪಿಜಿಪಾಳ್ಯ ಗ್ರಾಮದ 2ನೇ ವಾರ್ಡಿನ ಮಹಿಳೆಯರು ಸಮರ್ಪಕವಾಗಿ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂತೆ ಒತ್ತಾಯಿಸಿ ಆಗ್ರಹ ಮಾಡಿದ್ದಾರೆ. ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 2ನೇ ವಾರ್ಡ್ ಕ್ರೈಸ್ತ ಸಮುದಾಯದ ಬಡಾವಣೆಯಲ್ಲಿ ಕಳೆದ 15 ದಿನದಿಂದ ಕುಡಿಯುವ ನೀರಿನ ತೊಂದರೆಯಾಗಿದ್ದು, ಈ ವಿಚಾರವಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗೆ ವಿಷಯ ತಿಳಿಸಿದ್ರು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರು ಸಮಸ್ಯೆ ಬಗೆಹರಿಸಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ವಾರದ ಹಿಂದೆ ನೂತನ ಬೋರ್ವೆಲ್ ಕೊರೆಸಲು ಲಾರಿ ಬಂದಿದ್ದು, ಜೆಡಿಎಸ್ ಸದಸ್ಯರು ತಮ್ಮ ಸರ್ವಾಧಿಕಾರ ಧೋರಣೆ ತೋರಿ ನಾವು ಹೇಳಿದ ಕಡೆ ಬೋರ್ವೆಲ್ ಕೊರೆಸಬೇಕು ಎಂಬ ಹಠ ಹಿಡಿದು ಕೆಲ ಸದಸ್ಯರು ಸಾರ್ವಜನಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಬೋರ್ವೆಲ್ ಕೊರೆಸದೆ ಲಾರಿಯನ್ನು ಕಳಿಸಿದ ಪರಿಣಾಮ ನೀರಿನ ಸಮಸ್ಯೆ ಎದುರಾಗಿದೆ. ಇದರಿಂದ ಬೇಸತ್ತ ಗ್ರಾಮದ ಮಹಿಳೆಯರು ಖಾಲಿ ಕೊಡ ಹಿಡಿದುಕೊಂಡು ಸದಸ್ಯರ ವಿರುದ್ಧ ಪಂಚಾಯತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದ್ದಾರೆ. ಆದಷ್ಟು ಬೇಗನೆ ಸಮಸ್ಯೆ ಬಗೆಹರಿಸುತ್ತಿದ್ರೆ ನಾವು ಗ್ರಾಮವನ್ನೇ ಬಿಟ್ಟು ಹೋಗಬೇಕಾಗ್ತದೆ ಹಾಗೂ ಮುಂಬರುವ ಚುನಾವಣೆಗೆ ಮತದಾನ ಬಹಿಷ್ಕಾರ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ನಾಗೇಂದ್ರ ಪ್ರಸಾದ್. ಪ್ರಾಬ್ಲಮ್ ಆಗೈತೆ. ನನ್ನ ಬೋರ್ ಲಾರಿ ಬಂದಿರೋದನ್ನ ರಿಟರ್ನ್ ವಾಪಸ್ ಕಳಿಸಿದ್ದಾರೆ. ಕುರುಬಗೇರಿ ಅವರು ಎಲ್ಲ ಅಡ್ಡೆ ಹಾಕೊಂಡಿದೆ, ನೀರನ್ನ ಇದು ಕಳಿಸಿದ್ದಾರೆ. ನೀರಿಲ್ಲದೆ ನಮಗೆ ಮಾಧಸ್ವಾಮಿ ಮತ್ತೆ ಮಾಧಸ್ವಾಮಿ ಶ್ರೀಮಲ್ಲಪ್ಪ ಇವರೆಲ್ಲ ಸೇರ್ಕೊಂಡಿದೆ, ಚಿಕ್ಕಮಾದೇಗೌಡ ಇವರೆಲ್ಲ ಸೇರ್ಕೊಂಡಿದೆ. ಬೋರ್ ಬಂದಿಲ್ಲ, ಬೋರ್ನ ರಿಟರ್ನ್ ವಾಪಸ್ ಕಳಿಸಿದ್ದಾರೆ ಸರ್. ಈ ನೀರಿಲ್ಲದೆ ನಮಗೆ ತುಂಬಾ ತೊಂದರೆ ಆಯ್ತೈತೆ ಸರ್. ಈಗ ನಮಗೆ ಏನಿಲ್ಲ, ಅಲ್ಲಿಗೆ ಪಾಯಿಂಟ್ ಕೊಟ್ಟಿದಾರಲ್ಲ, ನಮ್ಗೆ ಅಲ್ಲಿಗೆ ಬೋರ್ ತಂದು ಹಾಕ್ಸಿ ಸರ್. ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಇದಂತೂ ಮಾಡೋದಂತೂ ನಿಜ ಸರ್. ನೀರಿಲ್ಲದೆ ಎಲ್ಲ ವ್ಯವಸ್ಥೆಗಳು ಬಂದು ನೋಡಿ, ಕ್ರಿಶ್ಚಿಯನ್ ಬೀದಿಗಳು ಬಂದು ನೋಡಿ ಸರ್. ನೀವು ಇಲ್ಲ ಅಂತೇಳಿ ತುಂಬಾ ಪ್ರಾಬ್ಲಮ್ ಆಗೈತೆ ಸರ್. ದಯವಿಟ್ಟು ನೀವು ಇದೊಂದು ಹೆಲ್ಪ್ ಮಾಡಿ ಸರ್. ಬಂದು ನೀವು ಈ ಬೀದಿನ ಫಸ್ಟ್ ನೀವು ನೋಡಿ ಸರ್. ನೀವು ಅಲ್ಲಿ ಕೂತ್ಕೊಂಡೆ ಪ್ರಯೋಜನ ಇಲ್ಲ ಸರ್. ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ನೀವು ವಿಚಾರಿಸ್ಬಿಟ್ಟು ಎಲ್ಲಿಗೆ ನೀರು ಇಟ್ಕೊಂಡ್ರೆ ಯಾವ ಬೀದಿಲಿ ನೀರು ಇಲ್ಲ ಅಂತ ಫಸ್ಟ್ ನೀವು ಅದನ್ನ ನೋಡಿ ಸರ್. ಅದು ಬಿಟ್ಬಿಟ್ಟಿದ್ದೆ ಕೂತ್ಕೊಂಡು ಅಲ್ಲಿ ವಿಚಾರಣೆ ಮಾಡೋದ್ರಿಂದ ಪ್ರಯೋಜನ ಏನಿಲ್ಲ ಸರ್. ಯಾವ ಬೀದಿಲಿ ನೀರಿಲ್ಲ, ಎಲ್ಲಿ ನೀರು ತೊಂದರೆ ಅಂತ ಬಂದು ಫಸ್ಟ್ ನೀವು ಅದನ್ನ ನೋಡಿ ಸರ್. ಇಷ್ಟೇ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದೀವಿ ಸರ್. ನಾವು ಈ ತರ ಎಲ್ಲಾ ತರದಲ್ಲಿ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಎಲ್ಲ ಹೇಳಿದೀವಿ, ಪಿಡಿ ಅವ್ರಿಗೆ ಹೇಳಿದೀವಿ, ಆಮೇಲೆ ಗ್ರಾಮ ಪಂಚಾಯತ್ ಅವ್ರಿಗೂ ಕೂಡ ಈ ವಿಷಯಗಳನ್ನ ತಿಳಿಸಿದೀವಿ. ಇಲ್ಲಿ ಯಾರು ಬಂದು ಏನು ಎತ್ತ ಕ್ರಿಶ್ಚಿಯನ್ ಬೀದಿಗೆ ಏನ್ ಕಷ್ಟನ ಏನು ಎತ್ತ ಯಾರು ಬಂದು ಏನು ಕೇಳ್ತಾ ಇಲ್ಲ ಸರ್. ನೀವು ಅಲ್ಲಿ ಕೂತ್ಕೊಳ್ತೀರಾ, ಸುಮ್ಮನೆ ನೀವೇ ಕಳಿಸಿ ಅಂತ ಹೇಳ್ತೀರಾ, ನಾವು ಕಳಿಸ್ತಾ ಇದೀವಿ. ಆದ್ರೆ ನೀರಿನ ವ್ಯವಸ್ಥೆ ಮಾತ್ರ ಯಾರು ಬಂದು ನೋಡ್ತಾ ಇಲ್ಲ. ನಮ್ ಬೀದಿ ಬಂದು ಫಸ್ಟ್ ನೀವು ಚೆಕ್ ಮಾಡಿ ಸರ್. ನೀರಿನ ವ್ಯವಸ್ಥೆ ಎಲ್ಲೆಲ್ಲಿ ಏನೇನ್ ತೊಂದರೆ ಆಗೈತೆ, ಎಲ್ಲಿ ಏನ್ ಕಷ್ಟ ಅಂತ ನೀವು ಫಸ್ಟ್ ಅದನ್ನ ಬಂದ್ರು ವಿಚಾರಿಸಿ ನೋಡ್ಬಿಟ್ಟಿದೆ ನಮಗೆ ತಕ್ಷಣ ನೀರಿನ ವ್ಯವಸ್ಥೆ ಏನಾರು ಮಾಡಿ ಸಾಯಂಕಾಲ ಒಳಗಡೆ ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಡಿ ಸರ್. ಇದೊಂದು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ನಿಮ್ಮ ಹತ್ರ ನಾವು ಊಟಕ್ಕೆ ಕೊಡಿ ಮಾಡಿ ಅಂತ ಕೇಳ್ತಾ ಇಲ್ಲ. ಈ ವಯಸ್ಸಾದವರು ಪಾಪ ಒಬ್ಬೊಬ್ರಿಗೆ ಕಾಲ್ ಆಪರೇಷನ್ ಎಲ್ಲ ಆಗೈತೆ, ಕಣ್ಣು ಕಾಣಿಸ್ತಾ ಇಲ್ಲ ಸರ್. ಅವ್ರು ಕಣ್ಣು ಆಪರೇಷನ್ ಎಲ್ಲ ಮಾಡ್ಸ್ಕೊಂಡ್ ಅವ್ರು ಎಲ್ಲಿ ಸರ್ ಹೋಗ್ತಾರೆ? ಗರ್ಭಕೋಶ ಆಪರೇಷನ್ ನನಗಾಗಿರೋದು ಸರ್. ಇಲ್ಲಿ ಆಗಿರೋ 4-5 ಮಂದಿಗಳು ಇದ್ದಾರೆ ಸರ್. ನೀರು ಬೋರಲ್ಲಿ ಒತ್ತಕ್ಕೋಗಿ ನೀರು ಸಮೇತ ಒತ್ತಕ್ಕಾಗಿಲ್ಲ ಸರ್. ಈಗ ಇಷ್ಟು ಪಾಠ ಪಡ್ತಾ ಇದೀವಿ ಸರ್. ನೀವು ಬಂದು ಇಲ್ಲಿ ವಿಚಾರಣೆ ಮಾಡ್ಬಿಟ್ಟು ಬಂದು ಇಲ್ಲಿ ಬೋರ್ ಹಾಕ್ಸಿ ಮಾಡಿ. ಯಾವ ಬೀದಿಯವರು ಕೂಡ ನಾವು